ರಾಮಭಕ್ತರಲ್ಲಿ ಭಯದ ವಾತಾವರಣ ಮೂಡಿಸುವ ನಿಟ್ಟಿನಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿರಬಹುದೆಂದು ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಅವರು ಬಿಕೆ ಹರಿಪ್ರಸಾದ್ ಅವರ ರಾಮ ಮಂದಿರ ವಿಚಾರದಲ್ಲಿ ಗೋಧ್ರಾ ಘಟನೆ ಮರುಕಳಿಸಬಹುದು ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು ಮಾತನಾಡಿದ್ದು, ಇದು ಆಶ್ಚರ್ಯಕರ ವಿಚಾರವಾಗಿದೆ. ದೇಶದ ಹಿತದೃಷ್ಟಿಯಿಂದ ನಾನು ಸಲಹೆ ಕೊಡುವುದಾದರೆ, ಈ ರೀತಿ ಕೃತ್ಯ ನಡೆಯುವ ಸಂಭವ ಇದ್ದರೆ ಶಾಂತಿ ಕಾಪಾಡುವ ದೃಷ್ಟಿಯಿಂದ ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ಗಳಿಗೆ ಈ ವಿಚಾರ ಗಮನಕ್ಕೆ ತಂದು ದೇಶದಲ್ಲಿ ನಡೆಯುವ ಅನಾಹುತ ಬಗ್ಗೆ ಮಾಹಿತಿ ಇದ್ದರೆ ಕಾನೂನು ರೀತಿಯಲ್ಲಿ ಅದನ್ನು ತಡೆಯುವ ಜವಾಬ್ದಾರಿ ನಮ್ಮದಿದ್ದು, ಅದರ ಬಗ್ಗೆ ಬಿಕೆ ಹರಿಪ್ರಸಾದ್ ಅವರು ಮಾಹಿತಿ ಕೊಟ್ಟರೆ ಒಳ್ಳೆಯದಾಗುತ್ತದೆ. ಇನ್ನು ಸರ್ಕಾರದಲ್ಲಿ ಅವರಿಗೆ ಅಸಮಾಧಾನ ಇದ್ದು ಈ ರೀತಿ ಹೇಳಿಕೆ ಕೊಟ್ಟಿರಬಹುದು ಹಾಗೂ ದೇಶ ವಿದೇಶಗಳಲ್ಲೂ ಕೂಡ ರಾಮ ಮಂದಿರವನ್ನು ನೋಡಲು ಜನ ಬರುತ್ತಿದ್ದು, ಅವರ ಹೇಳಿಕೆ ರಾಮ ಭಕ್ತರಲ್ಲಿ ಭಯದ ವಾತಾವರಣ ಮೂಡಿಸುವ ನಿಟ್ಟಿನಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿರಬಹುದು ಎಂದು ಜಿಎಚ್ ತಿಪ್ಪಾರೆಡ್ಡಿ ಅವರು ಹೇಳಿದ್ದಾರೆ. ಮಾಹಿತಿ ಅವರಿಗೆ ಸಿಕ್ಕಿದ್ರೆ ದೇಶದ ದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ, ಶಾಂತಿ ಕಾಪಾಡುವ ದೃಷ್ಟಿಯಿಂದ ಅವರು ಮುಖ್ಯಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟರ್ ಅವರು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನ ಮಾಡಿದರೆ ನಿಜವಾಗ್ಲೂ ಕೂಡ ನಾನು ಅವ್ರನ್ನ ಪ್ರಶಂಸೆ ಮಾಡ್ತಿದ್ದೆ. ಕಾರಣ ಅವರು ಯಾರೇ ಆಗಿರ್ಬೋದು, ನಮ್ಮ ದೇಶದಲ್ಲಿ ಯಾವುದೇ ಒಂದು ಅನಾಹುತ ಅಥವಾ ಇನ್ನೊಂದು ನಡಿಬೇಕಾದ್ರೆ ನಮಗೆ ಮಾಹಿತಿ ಇದ್ದರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅದು ಕಾನೂನು ರೀತಿಯಲ್ಲಿ ಅದನ್ನು ಕ್ರಮಗೊಂಡು ಅದು ಆಗದ ರೀತಿಯಲ್ಲಿ ತಡೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅವರು ಅದನ್ನು ಮಾಹಿತಿ ಕೊಟ್ಟಿದ್ದರೆ ನಿಜವಾಗ್ಲೂ ಕೂಡ ಅವ್ರನ್ನ ಇಡೀ ರಾಜ್ಯ ಅವ್ರನ್ನ ಇವತ್ತು ಹೊಗಳ್ತಾ ಇದ್ರು. ಅದು ಯಾವ ಉದ್ದೇಶದಿಂದ ಅವರು ಆ ಮಾತನ್ನು ಹೇಳಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅದೇನಾದರೂ ಸರ್ಕಾರದಲ್ಲಿ ಅವ್ರಿಗೆ ಅಸಮಾಧಾನ ಇರೋದ್ರಿಂದ ಆ ರೀತಿ ಮಾತಾಡಿದ್ದಾರೋ ಏನೋ ಗೊತ್ತಿಲ್ಲ. ಅಥವಾ ಇನ್ನೊಂದು, ಈ ರಾಮ ಮಂದಿರಕ್ಕೆ ಇವತ್ತು ಇಡೀ ದೇಶದಲ್ಲಿ ಕೇವಲ ಭಾರತದಲ್ಲೇ ಅಲ್ಲ, ಹೊರದೇಶಗಳಿಂದನೂ ಕೂಡ ಇವತ್ತು ಅದನ್ನು ನೋಡೋದಕ್ಕೋಸ್ಕರ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿಗೆ ಜಾಗ ಇಲ್ಲದಿದ್ರು ಕೂಡ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂಲೆಗಳಿಂದ ರಾಜ್ಯದಲ್ಲಿ ಹೋಗೋದಕ್ಕೂ ಜನಗಳು ಉತ್ಸುಕರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿ ಸ್ವಲ್ಪ ಭಕ್ತಾದಿಗಳಿಗೆ ಅಥವಾ ರಾಮನ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರಿಗೆ ಒಂದು ಭಯದ ವಾತಾವರಣ ಬರಲಿ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಅನ್ನೋ ನನಗೆ ಅವರ ಅರ್ಥ ಆಗ್ತಾ ಇಲ್ಲ. ಬಟ್ ಏನೇ ಆಗಿದ್ರು ಕೂಡ ಅವರು ಸುಮಾರು ವರ್ಷ ರಾಜ್ಯಸಭಾ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ 45 ವರ್ಷ ಅವರು ಸೇವೆ ಮಾಡಿರ್ತಕ್ಕಂಥವ್ರು. ನಾನಾ ರಾಜ್ಯಗಳ ಉಸ್ತುವಾರಿಯಾಗಿ ಕೇಂದ್ರದ ಜನರಲ್ ಸೆಕ್ರೆಟರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವ್ರು AICCಯಲ್ಲಿ. ಸೊ